ಇಲ್ಲೊಂದು ಕಲರ್ ಹಾಕ್ಬಿಡಮ್ಮ ಸಾಕು ಅಂತಾರೆ, ಪಾಯಿಂಟ್ ಹಾಕ್ಬಿಡು ಅಂತಾರೆ. ಈ ಮೆಡಿಸನ್ ತಗೊಳ್ಳಲ್ಲ. 2 ಇಯರ್ಸ್ ಆಯ್ತು ನಾವು ಮೆಡಿಸನ್ ಬಿಟ್ಟು. ಹೌದಾ? ಹೌದು, 2 ಇಯರ್ಸ್ ಯಾರಿಗೂ ಮಕ್ಕಳಿಗೂ ಮೆಡಿಸನ್ ಕೊಡಲ್ಲ. ಜಸ್ಟ್ ಒಂದು ಯೆಲ್ಲೋ ಸ್ಕೈ ಬ್ಲೂ ಕಲರ್ ಅಲ್ಲಿ ಅವ್ನು ರೆಡಿ ಆಗ್ಬಿಟ್ಟು ಸೈಡ್ಗೆ ಈ ಸೈಡ್ ಅಲ್ಲಿ ನಾವು ಈ ರೀತಿ ಟ್ಯಾಪ್ ಮಾಡ್ಕೋಬಹುದು. ಈ ರೀತಿ ಟ್ಯಾಪ್ ಮಾಡ್ಬೋದು, 2 ಕಾಲಲ್ಲೂ ಟ್ಯಾಪ್ ಮಾಡಬೇಕು. ಈ ರೀತಿ 20 ಟೈಮ್ಸ್ ನಾವು ಈ ಥರ ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ಆ ಬೆನಿಫಿಟ್ಸ್ ಹಾಗೆ ಅದು ಹೆಲ್ಪ್ ಆಗುತ್ತೆ. ಸೊ ಅಲ್ಲಿಂದ ಡೈಜೆಸ್ಟಿವ್ ಹೆಲ್ತ್ ಕೂಡ ಸರಿ ಹೋಗುತ್ತೆ. ಮತ್ತೆ ಬ್ಲೋಟಿಂಗ್ ಇರ್ಬೋದು, ವಾಮಿಟಿಂಗ್ ಇರ್ಬೋದು, ಅಂದ್ರೆ ಹೊಟ್ಟೆ ಉಬ್ರ ಇರುತ್ತೆ ಕೆಲವ್ರಿಗೆ, ನೀರು ಕುಡಿದ್ರು ಹೊಟ್ಟೆ ಊದ್ಕೊಳ್ಳುತ್ತೆ, ಊಟ ಸ್ವಲ್ಪ ತಿಂದ್ರು ಊಟ ಊದ್ಕೊಳ್ಳುತ್ತೆ. ಈಗ ಊಟ ತಿಂದ ತಕ್ಷಣನೇ ಅವರಿಗೆ ಮೋಷನ್ಗೆ ಹೋಗ್ಬೇಕು ಅನ್ನೋ ಅರ್ಜೆನ್ಸಿ ಇರುತ್ತೆ. ಇಂದ ಕೆಳಗಡೆ ಅಂದ್ರೆ ಲೋವರ್ ಪಾರ್ಟ್ ಆಫ್ ದ ಬಾಡಿ ಪ್ರಾಬ್ಲಮ್ಸ್ ಏನೇ ಇದ್ರೂ ಕೂಡ ಅದನ್ನೂ ಕೂಡ ರಿಲೀಫ್ ಆಗೋದಕ್ಕೂ ಅದು ಹೆಲ್ಪ್ ಆಗುತ್ತೆ. ಸೂಪರ್. ಸೊ ವೀಕ್ಷಕರೇ, ಯಾರಿಗೆ ಇಂಡೈಜೆಷನ್ ಇದೆ, ಸೊ ಜೀರ್ಣಕ್ರಿಯೆ ಆಗ್ತಾ ಇಲ್ಲ, ಸರಿಯಾಗಿ ತಿಂದಿದ್ದು ಮೈಗೆ ಹತ್ತುತ್ತಾ ಇಲ್ಲ, ಅಥವಾ ಇಮಿಡಿಯೇಟಾಗಿ ಮೋಷನ್ ಹೋಗಬೇಕು ಅಂತ ಅನಿಸ್ಬಿಡುತ್ತೆ, ಸೊ ಯೂರಿನ್ ಕೂಡ ಸರಿ ಪಾಸ್ ಆಗ್ತಿರಲ್ಲ, ಅಂಥವರೆಲ್ಲರೂ ಕೂಡ ಈ ಬಸವ ಅಕಾಡೆಮಿ ಬೆಂಗಳೂರು ಬನಶಂಕರಲ್ಲಿ ಇದು ರೈಟ್ ನ್ಯೂಸಲ್ಲಿ ಮಾತಾಡ್ತಾ ಇದ್ದೀವಿ. ಹಾಗೆ ಹೀಲರ್ಸ್ಗಳನ್ನ ಮಾತಾಡ್ತಾ ಇದ್ದೀವಿ. ನನ್ನ ಹೆಸರು ಹೇಮಲತಾ, ಬಸವ ಅಕಾಡೆಮಿ ಹೀಲರು. ಸೊ ಇವತ್ತು ನಾವು ಒಂದು ಅಕ್ಯುಪ್ರೆಷರ್ ಪಾಯಿಂಟ್ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೀವಿ. ಸೊ ಎಸ್ಪೆಷಲಿ ಅದು ಡೈಜೆಸ್ಟಿವ್ ಹೆಲ್ತ್ಗೆ ಹೆಲ್ಪ್ ಆಗುತ್ತೆ, ಮತ್ತು ಮೆಟಬಾಲಿಸಮ್ ರೇಟನ್ನು ಇನ್ಕ್ರೀಸ್ ಮಾಡೋದಕ್ಕೂ ಕೂಡ ಅದು ಹೆಲ್ಪ್ ಆಗುತ್ತೆ. ಮತ್ತು ಅದರಿಂದ ನಾವು ಇಮ್ಯುನಿಟಿ ಪವರ್ ಬೂಸ್ಟ್ ಮಾಡ್ಕೋಬೋದು. ಮತ್ತು ಸ್ಟಮಕ್ನ ಹೆಲ್ತ್ನ ಕೂಡ ಸ್ಟಮಕ್ ಹೆಲ್ತ್ ಬೆನಿಫಿಟ್ಸು ತುಂಬಾ ಇರುತ್ತೆ ಇದರಲ್ಲಿ. ಮತ್ತು ಸ್ಪ್ಲೀನ್ ಆ್ಯಂಡ್ ಸ್ಟಮಕ್ದು ಸ್ಟ್ರೆಂಥನ್ ಮಾಡೋಕ್ಕೆ, ಸ್ಪ್ಲೀನ್ ಆ್ಯಂಡ್ ಸ್ಟಮಕ್ನ ಸ್ಟ್ರೆಂತ್ ಮಾಡಲಿಕ್ಕೆ ಈ ಪಾಯಿಂಟ್ಸ್ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದು ಸ್ಟಮಕ್ 36 ಅಲ್ಲಿ ನಾವು ಒಂದು 100+ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೋಬಹುದು. ಅದರಲ್ಲಿ ಕೆಲವೊಂದನ್ನು ನಾವು ಇವತ್ತು ಮೇಜರ್ ಆಗಿ ಇಂಪಾರ್ಟೆಂಟ್ ಕೆಲವೊಂದು ಇರೋದು, ಜನರಲ್ ಆಗಿ ಯಾರ್ಯಾರು ಸಫರ್ ಮಾಡ್ತಾ ಇರ್ತಾರೆ, ಸೊ ಅದನ್ನೆಲ್ಲ ರಿಕವರ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಪಾಯಿಂಟನ್ನು ಹೇಳಬೇಕು ಅಂತ ಅನ್ಕೊಂಡಿದ್ದೀವಿ. ಸ್ಟಮಕ್ 36 ಅಂತಂದ್ರೆ ಏನದು? ಸ್ಟಮಕ್ 36 ಅಂದ್ರೆ ಅದು ಸ್ಟಮಕ್ ಮೆರಿಡಿಯನ್ ಅಲ್ಲಿ ಒಂದು ಪಾಯಿಂಟ್ ಬರುತ್ತೆ. ಆ ಪಪ್ಪೆ ಆಫ್ ಮೆರಿಡಿಯನ್, ಆ ಪಾಯಿಂಟ್ ನ ನಾವು ಪ್ರೆಸ್ ಮಾಡೋದ್ರಿಂದ ನಮಗೆ ಡೈಜೆಸ್ಟಿವ್ ಹೆಲ್ತ್ ಸರಿ ಹೋಗ್ತಾ ಹೋಗುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಿರುವಂತ ಯಾವುದೇ ಪ್ರಾಬ್ಲಮ್ಗಳಿದ್ರು ಆ ಪಾಯಿಂಟ್ ನ ಪ್ರೆಸ್ ಮಾಡೋದ್ರಿಂದ ಅದರಿಂದ ನಾವು ರಿಲೀಫ್ ಆಗ್ಬೋದು, ಅದರಿಂದ ಹೊರಗಡೆ ಬರ್ಬೋದು. ಅದೇ ಹೇಗೆ ಪ್ರೆಸ್ ಮಾಡೋದು, ಅದನ್ನ ಯಾವ ತರ, ಎಲ್ಲಿದೆ ಅದು ಆರ್ಗನ್? ಅದು ಸ್ಟಮಕ್ 36 ಅನ್ನೋ ಪಾಯಿಂಟು ನಿಮಗೆ ಮಂಡಿಯಿಂದ 2 ಕಾಲು ಮಂಡಿಯಲ್ಲಿ ಸೈಡ್ಸ್ ಅಲ್ಲಿ ಬರುತ್ತೆ. ಸೊ ಮಂಡಿಯಲ್ಲಿ ಅದು 4 ಬೆರಳು ಕೆಳಗಡೆ, ಈ ಮಂಡಿ ಇರುತ್ತಲ್ವಾ, ನೀವು ಆಪೋಸಿಟ್ ಹ್ಯಾಂಡ್ ಯೂಸ್ ಮಾಡಿಕೊಂಡು ಈ 4 ಬೆರಳು ಕೆಳಗಡೆ ಇಟ್ಕೊಂಡ್ರೆ, ಹೇಗೆ ಇಟ್ಕೊಂಡ್ರೆ ಈ ಕಿರುಬೆರಳು ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ ಸ್ಟಮಕ್ 36 ಪಾಯಿಂಟ್ ಬರುತ್ತೆ. ಈ ಲೊಕೇಶನ್, ಈ ಪಾಯಿಂಟ್ ಯಾರಿಗಾದ್ರೂ ಗೊತ್ತಾಗಿಲ್ಲ, ಲೊಕೇಶನ್ ಮಾಡ್ಕೊಳಕ್ ಗೊತ್ತಾಗಲ್ಲ ಫಸ್ಟ್ ಟೈಮ್ ನೋಡೋರಿಗೆ ಅಂತ ಅಂದರೆ, ಸೊ ನೀವು ಇದೇ ಪಾಯಿಂಟ್ಗೆ ನೀವು ಪಾಯಿಂಟ್ ಲೊಕೇಶನ್ ಗೊತ್ತಾಗಿಲ್ಲ ಅಂದರೆ ಜಸ್ಟ್ ಈ ಥರ ಟ್ಯಾಪು ಮಾಡ್ಬೋದು. ನಮ್ಮ ಈ ಕೈಯಿಂದ ಅಂಗೈಯಿಂದ ಇದು ಮಂಡಿ ಹತ್ರ ಸೈಡ್ಗೆ, ಈ ಸೈಡಲ್ಲಿ ನಾವು ಈ ರೀತಿ ಟ್ಯಾಪು ಮಾಡ್ಕೋಬೋದು. ಈ ರೀತಿ ಟ್ಯಾಪ್ ಮಾಡ್ಬೋದು, 2 ಕಾಲಲ್ಲೂ ಟ್ಯಾಪ್ ಮಾಡಬೇಕು. ಈ ರೀತಿ 20 ಟೈಮ್ಸ್ ನಾವು ಈ ಥರ ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ಆ ಬೆನಿಫಿಟ್ಸ್ ಹಾಗೆ ಅದು ಹೆಲ್ಪ್ ಆಗುತ್ತೆ. ಸೊ ಅಲ್ಲಿಂದ ಡೈಜೆಸ್ಟಿವ್ ಹೆಲ್ತ್ ಕೂಡ ಸರಿ ಹೋಗುತ್ತೆ. ಸೊ ಯಾವ್ಯಾವ ಡೈಜೆಸ್ಟಿವ್ ಹೆಲ್ತ್ ಇಶ್ಯೂಸ್ ಇರುತ್ತೆ ಅಂತ ಅಂದರೆ, ಒಂದು ಹೊಟ್ಟೆ ನೋವು ಇರ್ಬೋದು, ಇಂಡೈಜೆಷನ್ ಇರ್ಬೋದು. ಈಗ ಹಶ್ವಾಗುತ್ತೆ ಬಟ್ ಲೆಸ್ ಕ್ವಾಂಟಿಟಿ ಫುಡ್ನ ತಗೊಳ್ತಾ ಇರ್ತಾರೆ, ಸೊ ಅವರಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ. ಡೈಜೆಷನ್ ಇನ್ಕ್ರೀಸ್ ಆಗಿ ಹಶ್ವು ಜಾಸ್ತಿ ಆಗುತ್ತೆ. ಹಶ್ವು ಜಾಸ್ತಿ ಆದಾಗ ಅವ್ರಿಗೆ ಊಟ ಸೇರೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಮೆಟಬಾಲಿಸಮ್ ರೇಟು ಕೂಡ ಇನ್ಕ್ರೀಸ್ ಆಗುತ್ತೆ, ಅಂದರೆ ಫುಡ್ಡು ಸರಿಯಾಗಿ ಜೀರ್ಣ ಆಗ್ತಿರಲ್ಲ, ಮತ್ತು ಅದು ಅಬ್ಸಾರ್ಪ್ಷನ್ ಸರಿಯಾಗಿ ಆಗ್ತಿರಲ್ಲ. ಆ ಟೈಮಲ್ಲೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಫುಡ್ ಅಬ್ಸಾರ್ಪ್ಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತು ಸ್ಟ್ರೆಸ್ ಮತ್ತು ಮೆಂಟಲಿ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದನ್ನು ಎಮೋಷ್ನಲಿ ಅಥವಾ ಮೆಂಟಲಿ ವೀಕ್ ಆಗಿರ್ತಾರೆ ಅಂಥವರಿಗೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸ್ಟ್ರೆಸ್ ಮತ್ತು ಆಂಗ್ಸೈಟಿನ ಕಡಿಮೆ ಮಾಡೋದಕ್ಕೂ ಕೂಡ ಈ ಪಾಯಿಂಟ್ಸ್ ಹೆಲ್ಪ್ ಆಗುತ್ತೆ. ಮತ್ತು ಬ್ಲೋಟಿಂಗ್ ಇರ್ಬೋದು, ವಾಮಿಟಿಂಗ್ ಇರ್ಬೋದು, ಅಂದರೆ ಹೊಟ್ಟೆ ಉಬ್ರ ಇರುತ್ತೆ ಕೆಲವ್ರಿಗೆ, ನೀರು ಕುಡಿದ್ರು ಹೊಟ್ಟೆ ಊದ್ಕೊಳ್ಳುತ್ತೆ, ಊಟ ಸ್ವಲ್ಪ ತಿಂದರೂ ಊಟ ಊದ್ಕೊಳ್ಳುತ್ತೆ ಹೊಟ್ಟೆ, ಈ ಥರ ಸಮಸ್ಯೆಯಿಂದ ಎಲ್ಲ ನರಳ್ತಾ ಇರ್ತಾರೆ. ಸೊ ಅಂಥವರಿಗೂ ಕೂಡ ಅದು ಬ್ಲೋಟಿಂಗಿಗೂ ಹೆಲ್ಪ್ ಆಗುತ್ತೆ. IBS ಪ್ರಾಬ್ಲಮ್, ಈಗ ಊಟ ತಿಂದ ತಕ್ಷಣನೇ ಅವರಿಗೆ ಮೋಷನ್ಗೆ ಹೋಗಬೇಕು ಅನ್ನೋ ಅರ್ಜೆನ್ಸಿ ಇರುತ್ತೆ. ಸೊ ಅಂಥದ್ದು ಮತ್ತು ಲೂಸ್ ಮೋಷನ್ ಇರ್ಬೋದು, ಡಯರಿಯಾ ಎಲ್ಲ ಇರುತ್ತಲ್ಲ, ಅಂಥವರಿಗೂ ಕೂಡ ಅದೆಲ್ಲ ಹೆಲ್ಪ್ ಆಗುತ್ತೆ. ನಾಸಿಯಾಗಿರ್ಬೋದು, ವಾಮಿಟಿಂಗ್ ಇರ್ಬೋದು, ಬ್ಲೋಟಿಂಗ್ ಇರ್ಬೋದು, ಗ್ಯಾಸ್ ಇರ್ಬೋದು, ಇಂಡೈಜೆಷನ್ ಇರ್ಬೋದು, ಈ ರೀತಿ ಹಲವಾರು ಹೊಟ್ಟೆಗೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳಿಗೂ ಇದು ಬೆನಿಫಿಟ್, ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಓಕೆ, K30 ಸ್ಟಮಕ್ 36. ಸೊ ಈಗ ಹೇಳಿದ್ದು ಮೇಡಮ್ ಹೇಳಿದಷ್ಟೇ, ಈ ಮಂಡಿಯಿಂದ 4 ಗೂಗಲಲ್ಲಿ ಸರ್ಚ್ ಮಾಡ್ಬೋದು ನೀವು. ಸ್ಟಮಕ್ 36 ಅಕ್ಯುಪ್ರೆಷರ್ ಪಾಯಿಂಟ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಅಷ್ಟೊಂದು ಲೊಕೇಶನ್ ಸಿಗುತ್ತೆ. ನಿಮ್ಗೆ ಅದರಲ್ಲಿ ಯಾವ್ದು ಅರ್ಥ ಆಗುತ್ತೋ ಆ ಇಮೇಜಿನ ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ನೋಡ್ಕೊಂಡು ಪ್ರೆಸ್ ಮಾಡ್ಕೋಬೋದು. ಗೊತ್ತಾಗಿಲ್ಲ ಅಂದರೆ ಅದೇ ಪಾಯಿಂಟಲ್ಲಿ ನೀವು ಅಂಗೈಯಿಂದ 20 ಟೈಮ್ಸ್ ಟ್ಯಾಪ್ ಮಾಡಿದ್ರೆ ಸಾಕು. 2 ಕಾಲಲ್ಲೂ ಟ್ಯಾಪ್ ಮಾಡಬೇಕು. ಅದು ವಾರಕ್ಕೆ 2 ಸಲ ಅಷ್ಟೇ ಮಾಡಬೇಕು, ಪ್ರತಿದಿನ ಮಾಡಬಾರ್ದು.
ಪ್ರತಿದಿನ ಮಾಡೋದ್ರಿಂದ ಸ್ವಲ್ಪ ಎಕ್ಸಸ್ ಆಫ್ ಹೀಟ್ ಆಗೋ ಚಾನ್ಸಸ್ಸು ಇರುತ್ತೆ. ಓ. ಸೊ ಹಾಗಾಗಿ ಅದನ್ನು ಪ್ರತಿದಿನ ಮಾಡೋದು ಬೇಡ, ವಾರಕ್ಕೆ 2 ಸಲ ಮಾಡಿದ್ರೆ 2 ಸಲ ಎಷ್ಟು ಟೈಮ್ ಮಾಡಬೇಕು? 20 ಟೈಮ್ಸ್ ಪ್ರತಿ ಸಲ 3 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಮಾಡುವಾಗ ಒಂದ್ಸಲ ಮಾಡ್ಬೇಕಂದ್ರೂ 20 ಟೈಮ್ಸ್ ನೀವು ಟ್ಯಾಪ್ ಮಾಡಬೇಕು, 2 ಕಾಲಲ್ಲೂ ಮಾಡಬೇಕು. ಓಕೆ. ಸೊ ಅದು ನೀ ಪೇನ್ಗೂ ಹೆಲ್ಪ್ ಆಗುತ್ತೆ, ಲೆಗ್ ಪೇನ್ಗೂ ಹೆಲ್ಪ್ ಆಗುತ್ತೆ. ಸೊ ಅದು ಸಯಾಟಿಕಾ ಪೇನ್ ಇರೋರಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ. ಸೊ ಆ ಪೇಯ್ನಲ್ಲಿ ಏನು ನರಳ್ತಾ ಇರ್ತಾರೆ, ನೋವು ಬರ್ತಾ ಇರುತ್ತೆ, ಅದೆಲ್ಲ ಮೆರಿಡಿಯನಲ್ಲಿ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗಿ ಆ ಪೇಯ್ನ್ ಎಲ್ಲ ರೆಡ್ಯೂಸ್ ಆಗೋಕ್ಕೆ ಅದು ಹೆಲ್ಪ್ ಆಗುತ್ತೆ. ಅದು ಹೊಟ್ಟೆಗೆ ಸಂಬಂಧವಾದ ನಾವು ಪೆಲ್ವಿಕ್ ಪಾರ್ಟ್ ಏನಿರುತ್ತೆ, ಪೆಲ್ವಿಕ್ ಪೇಯ್ನ್ ಎಲ್ಲ ಇರುತ್ತಲ್ಲ, ಆ ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಆ ಭಾಗದೆಲ್ಲ ತೊಂದರೆಗಳಿದ್ರೆ ಅಥವಾ ಸೊಂಟದಿಂದ ಕೆಳಗಡೆ ಅಂದರೆ ಲೋವರ್ ಪಾರ್ಟ್ ಆಫ್ ದ ಬಾಡಿ ಪ್ರಾಬ್ಲಮ್ಸ್ ಏನೇ ಇದ್ರೂ ಕೂಡ ಅದನ್ನೂ ಕೂಡ ರಿಲೀಫ್ ಆಗೋದಕ್ಕೂ ಅದು ಹೆಲ್ಪ್ ಆಗುತ್ತೆ. ಸೂಪರ್ ಸೂಪರ್. ಸೊ ವೀಕ್ಷಕರೇ, ಯಾರಿಗೆ ಇಂಡೈಜೆಷನ್ ಇದೆ, ಸೊ ಜೀರ್ಣಕ್ರಿಯೆ ಆಗ್ತಾ ಇಲ್ಲ, ಸರಿಯಾಗಿ ತಿಂದಿದ್ದು ಮೈಗೆ ಹತ್ತುತ್ತಾ ಇಲ್ಲ, ಅಥವಾ ಇಮಿಡಿಯೇಟಾಗಿ ಮೋಷನ್ ಹೋಗಬೇಕು ಅಂತ ಅನಿಸ್ಬಿಡುತ್ತೆ, ಬಿಕಾಸ್ ಯೂರಿನ್ ಕೂಡ ಸರಿ ಪಾಸ್ ಆಗ್ತಿರಲ್ಲ, ಅಂಥವರೆಲ್ಲರೂ ಕೂಡ ಈ K36 ಅಂತ ಒಂದು ಪಾಯಿಂಟ್ಸ್ ಇರುತ್ತೆ, ಅದು ST36 ಅದನ್ನು ಮಂಡಿ ಕೆಳಗಡೆ 4 ಬೆರಳನ್ನ ಈಗ ಇಟ್ಕೊಂಡ್ರೆ ನಿಮಗೆ ಇಲ್ಲಿ ಕಾನಲ್ಲಿ ಗೊತ್ತಾಗುತ್ತೆ. ಇಲ್ಲಾಂದರೆ ಅವ್ರು ಹೇಳ್ದಂಗೆ ಸೊ 20 ಸಲ ಈ ಥರ ಒಂದು ಟ್ಯಾಪ್ ಮಾಡಿಕೊಂಡ್ರೆ ಹೊಡ್ಕೊಂಡ್ರೆ ನಿಮ್ಮ ಕಾಲಿಗೆ ಜೀರ್ಣಕ್ರಿಯೆಯನ್ನು ಕೂಡ ಹೆಚ್ಚುತ್ತೆ ಅಂತ ಹೇಳ್ತಾ ಇರ್ಬೋದು. ಇದು ಬಸವ ಅಕಾಡೆಮಿಯಲ್ಲಿ ನಿಮ್ಮ ಸಂಪೂರ್ಣ ಹೆಸರು? ಹೇಮಲತಾ, ಮೈಸೂರು. ಹೇಮಲತಾ, ಮೈಸೂರಿಂದ ಬಂದಿರೋದಾ? ಮೈಸೂರಲ್ಲಿ ಹೆಬ್ಬಾಳ್ ಲಕ್ಷ್ಮೀಕಾಂತ ನಗರ. ಫೈನ್. ಸೊ ನೀವು ಮೈಸೂರಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀರಾ? ಕ್ಲಿನಿಕ್ ಇದೆ ನಮ್ಮದೇನೆ, ಮನೆಯಲ್ಲಿ ಕ್ಲಿನಿಕ್ ಮಾಡ್ಕೊಂಡಿದ್ದೀವಿ. ಅಲ್ಲೂ ಪೇಷಂಟ್ಸ್ ಬರ್ತಾರೆ, ಅಲ್ಲೂ ಟ್ರೀಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಕಲ್ತಿರೋದು, ಇಲ್ಲಿ ಪ್ರಾಕ್ಟೀಸಿಗೂ ಬರ್ತಾ ಇದ್ದೀವಿ. ಪ್ರಾಕ್ಟೀಸ್ ಮಾಡ್ತಾರೆ. ಅಲ್ಲಿ ಎಷ್ಟು ಪೇಷಂಟ್ ಬರ್ತಾರೆ ಡೈಲಿ? ಅಲ್ಲೂ ಬರ್ತಾರೆ ಸುಮಾರು ಜನ, ವೀಕ್ಲಿ ಒಂದು 20 ಪೇಷಂಟ್ಸ್ ಬರ್ತಾರೆ. ಓಕೆ. ಏನಂತಾರೆ ಆ್ಯಕ್ಚುಲಿ ಅವ್ರಿಗೆಲ್ಲ? ಈಗ ನೋಡಿ MBBS ಹೋಗಿಲ್ಲ, ಡಾಕ್ಟರ್ ಓದಿಲ್ಲ, ಏನೂ ಓದಿಲ್ಲ, ಆದರೂ ಡಾಕ್ಟರ್ ಅಂತಾರೆ. ಹೌದು ಹೇಳ್ತಾರೆ, ಬಟ್ ನಾವೇನು ಡಾಕ್ಟರ್ ಮಾಡಿರಲ್ಲ. ಬಟ್ ನಮ್ದು ಏನ್ಷಿಯಂಟ್ ಸೈನ್ಸ್ ಏನಿರುತ್ತೋ ಅದನ್ನೇ ನಾವು ಇಲ್ಲಿ ಫಾಲೋ ಮಾಡಿ ಅದು ಟ್ರೀಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸರ್ ನಮಗೆ ನೀಟಾಗಿ ಗೈಡ್ ಮಾಡಿದ್ದಾರೆ, ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ. ಬಟ್ ನಾವು ಏನು ಅಲ್ಲದೆ ಇರೋರನ್ನ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋ ಹಾಗೆ ಮಾಡಿದ್ದಾರೆ. ಮತ್ತು ಒಳ್ಳೆ ನಾಲೆಡ್ಜ್ ಇಂಪ್ರೂವ್ ಆಗಿದೆ ಈ ಕೋರ್ಸಿಂದ ನಮಗೆ. ಬಟ್ ಬಿಫೋರ್ ದಟ್ ನಮ್ಗೆ ಯಾವುದೇ ರೀತಿ ನಾಲೆಡ್ಜ್ ಇರಲಿಲ್ಲ ಇದ್ರ ಬಗ್ಗೆ. ನಾವು ಜಸ್ಟ್ ಹೌಸ್ ವೈಫ್ ಆಗಿದ್ದವರು. ಸೊ ಹಾಗಾಗಿ ನಮ್ಗೆ ಏನಂದ್ರೆ ನಮಗೆ ನಾಲೆಡ್ಜ್ ತುಂಬ ಕಡಿಮೆ ಈ ಫೀಲ್ಡಲ್ಲಿ. ನಮಗೂ ಒಂದು 13 ಇಯರ್ಸ್ ನಾವು ಸಫರ್ ಮಾಡಿದ್ದೀವಿ ಪ್ರಾಬ್ಲಮ್ಸಿಂದ. ಎಲ್ಲೂ ಟ್ರೀಟ್ಮೆಂಟ್ ಸಿಗದೆ ಇದ್ದಾಗ ಇದನ್ನು ಏನೋ ಹೊಸದಾಗಿದೆಯಲ್ಲ ನೋಡೋಣ ಅಂತ ಕಲಿಯೋಕೆ ಅಂತ ಬಂದಿಲ್ಲ ನಾವು, ಟ್ರೀಟ್ಮೆಂಟ್ಗೆ ಅಂತ ಬಂದು ನಮಗೆ ಅವಾಗ ಫೈನಾನ್ಷಿಯಲಿ ವೀಕ್ ಇದ್ದಾಗ ಇಲ್ಲಿ ಫೀಸಸ್ನ ನಾವು ಅಫೋರ್ಡ್ ಮಾಡೋಕ್ಕಾಗದೇ ಇದ್ದಿದ್ದಕ್ಕೆ ಇಲ್ಲಿ ಅಷ್ಟು ಫೀಸ್ ಕೊಡೋ ಬದಲು ನಾವು ಟ್ರೈನಿಂಗೇ ತೊಗೊಂಡ್ಬಿಟ್ಟು ನಾವೇ ಟ್ರೀಟ್ ಮಾಡ್ಕೊಂಡು ಬೇರೆಯವ್ರಿಗೂ ಟ್ರೀಟ್ ಮಾಡ್ಬೋದಲ್ಲ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ವಾಪಸ್ ಹೋಗಿ ಕೋರ್ಸಿಗೆ ಜಾಯ್ನ್ ಆಗಿ ಕಲಿತು ಆಮೇಲೆ ಟ್ರೀಟ್ ಮಾಡ್ಕೊಂಡಿದ್ದು. ಟ್ರೀಟ್ ಮಾಡ್ಕೊಂಡು ಇವಾಗ ನಾನು ಹೀಲರ್ ಆಗಿದ್ದೀನಿ, ಕ್ಲಿನಿಕ್ಕು ಇಟ್ಕೊಂಡಿದ್ದೀನಿ. ನಮ್ಮಲ್ಲೂ ಸುಮಾರು ಜನ ಪೇಷಂಟ್ಸ್ ಬರ್ತಾ ಇದ್ದಾರೆ. ಫ್ರೀ ಹೆಲ್ತ್ ಕ್ಯಾಂಪ್ ಎಲ್ಲ ಅಟೆಂಡ್ ಮಾಡ್ತೀವಿ. 1000+ ಪೀಪಲ್ಸ್ಗೆ ನಾನು ಕೂಡ ಟ್ರೀಟ್ ಮಾಡಿದ್ದೀನಿ. 1.5 ಇಯರ್ ಫ್ರೀ ಟ್ರೀಟ್ಮೆಂಟು ಕೊಟ್ಟಿದ್ದೀನಿ. ಈಗ ಒಂದು 8 ಮಂತ್ಸಿಂದ ಪೇಮೆಂಟ್ಗೆ ಕ್ಲಿನಿಕ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಸೊ ತುಂಬ ಜನ ರಿಕವರ್ ಆಗಿದ್ದಾರೆ. ಸರ್ವೈಕಲ್ ಸ್ಪಾಂಡಲೈಸಿಸ್ಗಿರ್ಬೋದು, ಲಂಬಾರ್ ಸ್ಪಾಂಡಲೈಸಿಸ್ಗಿರ್ಬೋದು, ಮತ್ತು ನೀ ಆಪ್ರೇಷನ್ಸ್ಗೆಲ್ಲ ತುಂಬ ಜನ ಸಿವಿಯರ್ ಆಗಿ ಆಪ್ರೇಷನ್ಗೆ ಹೋಗ್ತಿರ್ತಾರೆ, ಹೇಳಿರ್ತಾರೆ ಸರ್ಜರಿಗೆ ಅಂತ. ಅಂಥವರು ಕೂಡ ಆಪ್ರೇಷನ್ ಮಾಡಿಸ್ಕೊಳ್ಳೋಕೆ ಇಷ್ಟ ಇಲ್ದಿರೋರು ಇಲ್ಲಿ ಬಂದಾಗ ಬರೋ ಟೈಮಲ್ಲಿ ಅವ್ರಿಗೆ ನಡೆಯೋಕ್ಕೂ ಆಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ತುಂಬ ಸಫರ್ ಪಟ್ಕೊಂಡು ಬಂದಿರ್ತಾರೆ. ಅಂಥವರೆಲ್ಲ ರಿಕವರ್ ಆಗಿದ್ದಾರೆ. ಇದರಲ್ಲಿ ಒಂದು 4-5 ವೀಕ್ಸಲ್ಲಿ ಅವ್ರನ್ನ ರೆಡಿ ಮಾಡಿದ್ದೀವಿ ನಾವು. ಅವ್ರಿಗೆ ಕೆಲವೊಂದು ಕಲರ್ಸು, ಅಕ್ಯುಪ್ರೆಷರು, ಸೀಡ್ ಥೆರಪಿ, ಸಿಂಗಲ್ ಪಾಯಿಂಟು, ಆರಿಕ್ಯುಲರ್ ಥೆರಪಿ, ಈ ಥರ ಕೆಲವೊಂದು ಬೇರೆ ಬೇರೆ ಥೆರಪೀಸು ಸರ್ ಏನೇನು ಹೇಳ್ಕೊಟ್ಟಿದ್ದಾರೋ ಆ ಎಲ್ಲ ಥೆರಪೀಸು ನಾವು ಯೂಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಟ್ಟಿರೋದ್ರಿಂದ ಅವರು ಕೂಡ ರಿಕವರ್ ಆಗಿದ್ದಾರೆ. ಸೊ ಅವ್ರಿಗೆ ಬ್ಯಾಕ್ ಪೇನಿಂದ ರಿಕವರ್ ಆಗಿದ್ದಾರೆ. ಲಂಬರ್ ಸ್ಪಾಂಡಲೈಸಿಸ್ ಎಲ್ಲ ತುಂಬ ಪ್ರಾಬ್ಲಮ್ಮು, ಎದ್ದೊಳಕ್ಕೆ ಆಗಲ್ಲ ಅವರಿಗೆಲ್ಲ. ಊಟಕ್ಕೆ ಮಾಡೋಕ್ಕೂ ಕಷ್ಟ, ವಾಶ್ರೂಮ್ಗೆ ಹೋಗೋಕ್ಕೂ ಕಷ್ಟ, ಬೆಡ್ ರಿಡನ್ ಆಗಿರ್ತಾರೆ. ಅಂಥವರೆಲ್ಲ ಕೆಲವರು ಕರ್ಕೊಂಬಂದಾಗ ನಾವು ಅಲ್ಲಿ ಒಂದ್ಸಲ ನೋಡಿಬಿಟ್ಟು ಮತ್ತು ಆನ್ಲೈನಲ್ಲೂ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಇನ್ನು ಕೆಲವೊಂದೆಲ್ಲ ಮನೆಯಲ್ಲೇ ಕರ್ಕೊಂಬಂದಿರ್ತಾರೆ, ಅಲ್ಲೂ ಟ್ರೀಟ್ ಮಾಡಿರ್ತೀವಿ. ತುಂಬಾ ಸೀರಿಯಸ್ ಅವ್ರ ಮನೆಗೆ ಹೋಗಿ ಟ್ರೀಟ್ಮೆಂಟ್ ಮಾಡ್ತೀವಿ. ತುಂಬಾ ಸೀರಿಯಸ್ ಆಗಿರೋರ್ಗೆ ಬರೋಕ್ಕಾಗದೇ ಇರೋರಿಗೆ ಕಾಲೆಲ್ಲ ತುಂಬ ಸ್ವೆಲ್ಲಿಂಗ್ ಇರುತ್ತೆ, ದಪ್ಪ ಇರುತ್ತೆ, ವಾಟರ್ ರಿಟೆನ್ಷನ್ ಆಗಿ ಅಂಥವ್ರಿಗೆಲ್ಲ ನಡೆಯೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಅಂಥವ್ರಿಗೆಲ್ಲ ಮನೆಗೆ ಹೋಗಿ, ಕೆಲವರೆಲ್ಲ ಸಯಾಟಿಕಾ ಪೇನಿಂದ ಮೇಲೆ ಎದ್ದೊಳಕ್ಕೆ ಆಗಲ್ಲ, ಅಂಥವ್ರಿಗೆಲ್ಲ ನಾವು ಮನೆಗೆ ಹೋಗಿ ಟ್ರೀಟ್ ಮಾಡಿದ್ದೀವಿ. ಸೊ ಅವರೆಲ್ಲ ರಿಕವರ್ ಆಗಿದ್ದಾರೆ ಬೆಸ್ಟಾಗಿ. ಮತ್ತು ಅವರೇ ಒಂದಷ್ಟು ಜನ ಪೇಷಂಟ್ಸ್ನ ಕರ್ಕೊಂಡ್ಬಂದಿದ್ದಾರೆ. ಓಕೆ. ನಿಮ್ಮ ವಾರ್ಡಲ್ಲಿ, ನಿಮ್ಮ ಏರಿಯಾದಲ್ಲಿ ನಿಮ್ಮನ್ನ ನೀವು ಗುರುತಿಸ್ಕೊಂಡ್ರಿ, ಆರ್ಥಿಕವಾಗಿ ಕೂಡ ಬೆಳೀತಾ ಇದ್ದೀರಿ. ಸೊ ಇದು ನಿಮ್ಮ ಮನೆಗೂ ಕೂಡ ಕಾಯಿಲೆ ನೀವೇ ಮಾಡ್ಕೊಳ್ತಾ ಇದ್ದೀರಿ. ಫಸ್ಟ್ ಅದು ನಮ್ಮ ಮನೆಯವ್ರಿಗೆ ಫಸ್ಟ್ ಲಂಬರ್ ಸ್ಪಾಂಡಲೈಸಿಸ್ ಇತ್ತು, ಅವ್ರಿಗೆ ಆಪರೇಷನ್ ಮಾಡಿಸ್ದೆ. ಅದು ನಾವು ಅವರಿಗೆ ಒಂದು 3 ಮಂತ್ಸ್ ಟ್ರೀಟ್ಮೆಂಟ್ ಕೊಟ್ಟು ಸ್ವಲ್ಪ ಆಯಿಲ್ ಮಸಾಜಸ್ ಎಲ್ಲ ಮಾಡಿ ಮನೆಯಲ್ಲೇ 3 ಮಂತ್ಸ್ ಆದ್ಮೇಲೆ ಈಗ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ವಿತೌಟ್ ಆಪರೇಷನ್. ಖುಷಿ ಆಗ್ತಿದೆ ಈಗ, ನಿಮ್ಮ ಮನೆಯವರು ಖುಷಿ ಪಡ್ತಾರೆ, ಅವರು ಖುಷಿ ಆಗ್ತಾರೆ. ಇವಾಗ ಅವರೇ ಸಪೋರ್ಟ್ ಮಾಡ್ತಾರೆ. ಏನಾದರೂ ಆದರೆ ಇಲ್ಲೊಂದು ಕಲರ್ ಹಾಕ್ಬಿಡಮ್ಮ ಸಾಕು ಅಂತಾರೆ, ಪಾಯಿಂಟ್ ಹಾಕ್ಬಿಡು ಅಂತಾರೆ. ಈಗ ಮೆಡಿಸನ್ ತಗೊಳ್ಳಲ್ಲ. 2 ಇಯರ್ಸ್ ಆಯ್ತು ನಾವು ಮೆಡಿಸನ್ ಬಿಟ್ಟು. ಹೌದಾ? ಹೌದು, 2 ಇಯರ್ಸ್ ಯಾರಿಗೂ ಮಕ್ಕಳಿಗೂ ಮೆಡಿಸನ್ ಕೊಡಲ್ಲ.
ನನ್ನ ಮಗನಿಗೂ ತುಂಬ ಪ್ರಾಬ್ಲಮ್ಸ್ ಇತ್ತು. ಅವ್ರಿಗೆ ಏನಂದ್ರೆ ಅವನಿಗೂ IBS ಇತ್ತು ಮತ್ತು ಡೈಜೆಷನ್ ತುಂಬಾ ವೀಕ್ ಇತ್ತು. ಅವಾಗೆಲ್ಲ ನಮಗೆ ಅವನವನು 9 ಇಯರ್ಸ್ ಸಫರ್ ಮಾಡಿದ್ದಾನೆ ಪಾಪ. ಅವನು 10 ವರ್ಷ ಈಗ ಮಗ, 1 ವರ್ಷದಿಂದನೇ ಪ್ರಾಬ್ಲಮ್ ಇತ್ತು. ಅದು ಒಂದು ವ್ಯಾಕ್ಸಿನೇಷನಿಂದ ಅವನಿಗೆ ಪ್ರಾಬ್ಲಮ್ ಆಗಿತ್ತು. ಸೊ ಡೈಜೆಷನ್ ತುಂಬ ಹಾಳಾಗೋಯ್ತು. ಅವನಿಗೆ ನಾರ್ಮಲಾಗಿ ಮಕ್ಳ ಥರ ಫುಡ್ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಪ್ರತಿ ಸಲ ಬೇಜಾರಾಗೋದು, ಆ ಊಟ ಮಾಡೋದೇ ಕಷ್ಟ ಆಗ್ತಿತ್ತು ಅವನಿಗೆ. ಮಗನಿಗೆ 9 ವರ್ಷ ಅವ್ನು ಹಂಗೆ ಸಫರ್ ಮಾಡಿದ್ದಾನೆ. ಎಷ್ಟು ಡಾಕ್ಟರ್ ತೋರಿಸಿದ್ರು ಆ ಡೈಜೆಷನ್ ಸರಿ ಹೋಗಲಿಲ್ಲ. ಎಷ್ಟು ಥರ ಸ್ಕ್ಯಾನಿಂಗು ಎಲ್ಲ ಮಾಡಿಸಿದ್ವಿ, ಎಲ್ಲ ಟ್ರೀಟ್ಮೆಂಟು ಮೆಡಿಸನು ಎಲ್ಲ ಕೊಟ್ಟಿದ್ದೀವಿ. ಆ್ಯಂಟಿಬಯೋಟಿಕ್ ಜಾಸ್ತಿಯಾಗಿ ಮತ್ತೆ ಬೋನ್ ಡೆನ್ಸಿಟಿ ವೀಕ್ ಆಗಿ ಅವನಿಗೆ ಸ್ವಲ್ಪ ಕೈ ಕಾಲೆಲ್ಲ ನಡ್ಗೋದು, ಶಿವರಿಂಗು ಮತ್ತು ಮೆಮೊರಿ ಲಾಸ್, ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ಸ್ ಆಯಿತು. ಸೊ ಅದಾದಮೇಲೆ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಮೆಡಿಸಿನ್ನ ಈ ವಿಡಿಯೋಸ್ ಬಂದ ಅದನ್ನು ನೋಡಿ ಜಸ್ಟ್ ಒಂದು ಎಲ್ಲೋ ಸ್ಕೈ ಬ್ಲೂ ಕಲರಲ್ಲಿ ಅವ್ನು ರೆಡಿ ಆಗ್ಬಿಟ್ಟು. ಸೂಪರ್. 9 ಇಯರ್ಸ್ ಮೈಸೂರಿನ ಹೇಮಲತಾ. ಸೊ ಮೈಸೂರಿನ ಹೆಬ್ಬಾಳಲ್ಲಿ ಹೇಮಲತಾ ಅವರು ಬಸವ ಅಕ್ವಾ ಅಕಾಡೆಮಿನಲ್ಲಿ ಟ್ರೈನಿಂಗ್ ತೆಗೆದುಕೊಳ್ತಾರೆ. ಫಸ್ಟು ಇದನ್ನು ಹುಷಾರು ಮಾಡ್ಕೊಳ್ಳೋಕ್ಕೆ ಅಂತ ಬರ್ತಾರೆ. ಕೊನೆಗೆ ಟ್ರೈನಿಂಗನ್ನು ತೆಗೆದುಕೊಂಡು ಈಗ ಅವರೇ ಹೀಲರ್ ಆಗಿದ್ದಾರೆ. ಮನೆಗೆ ಬಂದವ್ರಿಗೆಲ್ಲ ನೀವೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸುತ್ತಮುತ್ತ ವಾಡೋರೆಲ್ಲ ಬರ್ತಾರೆ ಆ್ಯಕ್ಚುಲಿ. ಬೇರೆ ಬೇರೆ ಊರಿಂದನೂ ಬರ್ತಾರೆ. ನಮ್ಮ ಇರೋದು ಮೈಸೂರು ಆದರೂ ಚಾಮರಾಜನಗರದಿಂದ ಬರ್ತಾರೆ, ಕೇರಪೇಟೆಯಿಂದ ಬರ್ತಾರೆ, ಹಾಸನಿಂದ ಬರ್ತಾರೆ, ಮಳವಳ್ಳಿ, ಕೊಳ್ಳೇಗಾಲ ಈ ಕಡೆಯಿಂದನೂ ಬರ್ತಾರೆ. ಈ ಕ್ಯಾಂಪ್ಸ್ ಇಲ್ಲಿ ಕ್ಯಾಂಪ್ಸ್ ಅಟೆಂಡ್ ಮಾಡ್ತಾ ಇರ್ತೀವಿ. ಸುಮಾರು ಫ್ರೀ ಹೆಲ್ತ್ ಕ್ಯಾಂಪ್ಸ್ ಮಾಡ್ತಾ ಇರ್ತಾರಲ್ಲ, ಅಲ್ಲೆಲ್ಲ ನಾವು ಅಟೆಂಡ್ ಮಾಡಿದ್ದಾಗ ಬ್ಯಾನರಲ್ಲಿ ನೇಮ್ಸ್ಗಳು ಕೊಟ್ಟಿರ್ತಾರೆ, ನಮ್ಮದೆಲ್ಲ ನಂಬರ್ಸ್ ಇರುತ್ತೆ. ಆ ನಂಬರ್ಸ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಕೆಲವ್ರು ನಂಬರ್ ತೊಗೊಂಡು ಬಂದಿರ್ತಾರೆ. ಇನ್ನು ಕೆಲವ್ರು ಯಾರೋ ಹುಷಾರಾಗಿದ್ದೀವಿ ಅಂತ ಹೇಳಿರ್ತಾರೆ. ಸೊ ಅದನ್ನ ನೋಡ್ಕೊಂಡು ಇಲ್ಲ ಇವ್ರ ಹತ್ರನೇ ಹೋಗ್ತೀವಿ ಅಂತ ಬರ್ತಾರೆ.